ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸಂಡೇ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಶುರು ಮಾಡಿದ್ದೀನಿ. ಜಾಸ್ತಿ ಟೈಮ್ ಏನಾಗಿಲ್ಲ, ಒಂದು 10:30 ಆಗಿದೆ ಅಷ್ಟೇ. ಇವತ್ತು ಸ್ವಲ್ಪ ಬೇಗನೆ ಎದ್ವಿ, ಯಾಕಂದರೆ ಮನೇಲಿ ಮಮ್ಮಿಗೆ ಹುಷಾರಿಲ್ಲ, ಬುಜ್ಜಿಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಮಮ್ಮಿ ಫುಲ್ ತಲೆಭಾರ ಅಂದ್ಕೊಂಡು ನಿದ್ದೆನೇ ಮಾಡಿಲ್ಲ ನೈಟೆಲ್ಲ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಅವ್ರಿಗೆಲ್ಲ ಕಾಫಿ ಮಾಡಿಕೊಟ್ಟು ತಿಂಡಿಗೆಲ್ಲ ರೆಡಿ ಮಾಡಿ ಫ್ರೆಶ್ ಅಪ್ ಆಗಿ ನಂದು ತಿಂಡಿ ಆಯಿತು. ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮದು ಮೆಟರ್ನಿಟಿ ಗೌನ್ಸ್ ಚೆನ್ನಾಗಿದೆ ಕಲೆಕ್ಷನ್ಸು, ಎಲ್ಲಿ ತೊಗೊಂಡ್ರಿ ಅಂತ ವೀಡಿಯೋ ಮಾಡಿ ಅಂತ. ನಾನು ಒಂದೊಂದಲ್ಲ, 3 ಒಂದು ಸೈಡ್ ತೊಗೊಂಡಿರ್ತೀನಿ, ಇನ್ನೊಂದು 3 ಒಂದು ಸೈಡು, ಆ ಥರ ತೊಗೊಂಡಿದ್ದೀನಿ. ಆ ಮೆಟರ್ನಿಟಿ ಗೌನ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಕ್ವಾಲಿಟಿ ಮತ್ತು ಈ ಫ್ಯಾಬ್ರಿಕ್ ಏನಿದೆ ಅಲ್ವಾ, ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇದನ್ನು ಬಂದು ಇನ್ಸ್ಟಾಗ್ರಾಮಲ್ಲಿ ವೈಮುನಾ ಟ್ರೆಂಡ್ಸ್ ಅಂತ ಒಂದು ಪೇಜ್ ಇದೆ ಫ್ರೆಂಡ್ಸ್, ಅಲ್ಲಿಂದ ತರಿಸಿದ್ದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬಟ್ ಇನ್ಸ್ಟಾದಲ್ಲಿ ಇನ್ನೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ ಅವರು. ಸೊ ಸಪ್ರೇಟ್ ನಾನು ಯೂಟ್ಯೂಬ್ಗೆ ಅಂತಲೇ ವೀಡಿಯೋ ಮಾಡ್ತೀನಲ್ಲ, ನನ್ನ ಮೆಟರ್ನಿಟಿ ಡ್ರೆಸ್ಸಸ್ ಕಲೆಕ್ಷನ್ಸ್ ಏನಿದೆ ಅಂತ ಆವಾಗ ನಾನು ಹೇಳ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಡ್ಯಾಡಿನೂ ಎಲ್ಲೋ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ. ವಿಶುನೂ ಇನ್ನೂ ಬಂದಿಲ್ಲ, ಅವನು ಲೇಟಾಗಿ ಬರ್ತಾನೆ ಅಂತ ಅನ್ಕೋತೀನಿ. ಸಂಡೇ ಎಲ್ಲ ಅವ್ನು ಲೇಟೇ ಬರೋದು. ಇನ್ನು ಇವತ್ತಿನ ಅಡುಗೆ ಎಲ್ಲ ಹೆಂಗಿರುತ್ತೆ ಏನು ಎತ್ತ ಅಂತೆಲ್ಲ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡಿದ್ರೇ ಗೊತ್ತಾಗೋದು. ಇವಾಗ ಮಮ್ಮಿ ಬುಜ್ಜಿ ಇಬ್ಬರು ಹಾಸ್ಪಿಟಲಿಗೆ ಕಳಿಸಿದ್ದೀನಿ. ಮಮ್ಮಿ ಒಬ್ಬರೇ ಹೋಗ್ತಾರೆ ಅಂದ್ಬಿಟ್ಟು ಬುಜ್ಜಿನೂ ಜೊತೆ ಮಾಡಿ ಕಳಿಸಿದ್ದೀನಿ, ಹೋಗಿ ತೋರಿಸ್ಕೊಂಡು ಬಾ ಅಂತ. ಇಷ್ಟಲ್ಲೆಲ್ಲ ನಾನು ಹೋಗ್ತಾಯಿದ್ದೆ, ಇಲ್ಲ ಡ್ಯಾಡಿ ಹೋಗ್ತಾಯಿದ್ರು, ಯಾರಾದರೂ ಹೋಗ್ತಾಯಿದ್ರು. ಬಟ್ ಅವ್ರು ಯಾರೂ ಮನೇಲಿಲ್ಲ ಅಂತಂದರೆ ಆಟೋದಲ್ಲೇ ಕಳಿಸ್ಬೇಕಲ್ವ ಅಂದ್ಬಿಟ್ಟು ಕಳಿಸಿದ್ದೀನಿ. ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ. ಫುಲ್ ಕತ್ಲೆ, ಡೋರೆಲ್ಲ ಕ್ಲೋಸ್ ಮಾಡಿದ್ರೆ ವೆದರ್ ಹಾಗಿದೆ. ಇವತ್ತು ನಮ್ಮ ಮನೆ ಸಂಡೇ ಸ್ಪೆಷಲ್ ಅಂತ ಅಂದ್ಬಿಟ್ಟು ಮಟನ್ ಬಿರಿಯಾನಿ ಮತ್ತು ತಲೆಕಾಲು ಸಾಂಬಾರನ್ನ ಮಾಡಿದರು. ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದ್ದು, ಘಮ ಅಂತ ಆಯಿತು. ಸೀರಿಯಸ್ಲಿ ಟೈಮ್ ಕೂಡ ಆಗಿತ್ತು, ಹೊಟ್ಟೆ ಕೂಡ ಅಷ್ಟಿತ್ತು, ಅಷ್ಟೇ ಟೇಸ್ಟಿಯಾಗಿರೋ ಮೀಲ್ ಕೂಡ ರೆಡಿಯಾಗಿತ್ತು. ಸಂಡೇ ನಾನ್ ವೆಜ್ ಇಲ್ಲ ಅಂತಂದರೆ ಕಂಪ್ಲೀಟೇ ಆಗಲ್ಲ, ಬಟ್ ಸಖತ್ತಾಗಿ ಬಂದಿತ್ತು ಇವತ್ತು. ಸೊ ಫ್ರೆಂಡ್ಸ್, ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ, ಸ್ವಲ್ಪ ಅಡುಗೆ ಕೆಲಸ ಅದು ಇದು, ಮಮ್ಮಿಗೆಲ್ಲ ಹುಷಾರಿಲ್ಲ ಅಲ್ವ, ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಅಂದರೆ ಟೈಮ್ ಆಗೋಗಿತ್ತು ಅಂತ ಬೇಗ ಅಡುಗೆ ಎಲ್ಲ ಮುಗಿಸಿದ್ವಿ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತಂದರೆ ನಮ್ಮ ಚಿಕ್ಕಪ್ಪ ಎಲ್ಲ ಬಂದರು ಮನೆಗೆ. ಸೊ ನಮ್ಮ ಚಿಕ್ಕಪ್ಪ ಒಂದು 2:33ಗೆ ಬಂದರು, ಇವಾಗ ಹೋದರು. ಹಾಗಾಗಿ ಯಾವುದೇ ರೀತಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 7 o'clock ಆಗಿದೆ. ನಾನು ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೆ. ಏನಿಲ್ಲ, ಸಾಂಬಾರಿದೆ. ಮಧ್ಯಾಹ್ನ ಮಟನ್ ಬಿರಿಯಾನಿ ಮಾಡಿದ್ವಿ. ಮಟನ್ ಬಿರಿಯಾನಿ ಮಾಡಿ ತಲೆಕಾಲು ಸಾಂಬಾರು. ಆಫ್ಟರ್ ಅ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ವಿಶು ತಂದಿದ್ದ, ಮಟನು ತಂದಿದ್ದ, ತಲೆಕಾಲು ತಂದಿದ್ದ. ಇವಾಗ ಚಿಕನ್ ತರ್ತೀನಿ ಅಂತಿದ್ದ, ನಾನು ಬೇಡ ಅಂತಂದೆ. ಮನೇಲಿರೋರು ಮನುಷ್ಯರು ಅಂದ್ಕೊಂಡಿದ್ಯಾ ಇನ್ನೇನು ಅಂದ್ಕೊಂಡಿದ್ಯಾ ಅಂತ. ಸೊ ಸಾಂಬಾರಿದೆ, ಮುದ್ದೆ ಎಲ್ಲ, ರೈಸ್ ಏನಾದರೂ ಮಾಡ್ಕೋಬೇಕು. ಯಪ್ಪ, ನನಗಂತೂ ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ, ಎದ್ದರೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋಂಗೆ ಆಗ್ಬಿಟ್ಟಿದೆ ಇವಾಗ. ಸೊ ತುಂಬ ಜನ ನಾನು ನಿನ್ನೆ Q&A ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡಿದೆ. ಅದಕ್ಕೆ ಕಾಮೆಂಟ್ ಎಲ್ಲ ಮಾಡಿದ್ದೀರಾ. ಆ್ಯಂಡ್ ಒಂದು 2-3 ಮೆಸೇಜ್ ಬಂದಿತ್ತು ನನಗೆ ಇನ್ಸ್ಟಾದಲ್ಲಿ, ಆ್ಯಂಡ್ ಯೂಟ್ಯೂಬಲ್ಲೂ 1-2 ಮೆಸೇಜ್ ಬಂದಿತ್ತು. ಕೇಳಿರೋದೇನು ಅಂತ ಅಂದರೆ, ಓಕೆ, ನಿಮಗೆ ಆಸೆ ಇಲ್ವಾ ಫೋಟೋಶೂಟ್ ಮಾಡಿಸ್ಬೇಕು, ಸೀಮಂತ ಮಾಡಿಸ್ಬೇಕು ಅಂತ? ನಿಮ್ಗೆ ಆಸೆನೇ ಇಲ್ವಾ? ಇನ್ನೇನು ಡೆಲಿವರಿ ಡೇಟ್ ಹತ್ರ ಬಂತು, ಮಾಡಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀರಾ ಅಂತ. ಆ್ಯಂಡ್ ಇನ್ನೊಂದು ಕಾಮೆಂಟ್ ಬಂದಿದ್ದು, ಈಗ ಪ್ರೆಗ್ನೆನ್ಸಿ ಅಂದರೆ ಎಲ್ಲರೂ ಮಾಡಿಸ್ತಾ ಇರ್ತಾರೆ ಫೋಟೋಶೂಟು, ಸೀಮಂತ ಅಂತ, ನೀವು ಯಾಕೆ ಮಾಡಿಸಲ್ಲ ಅಂತ ಕೇಳಿದ್ರಿ. ಸೊ ಇದಕ್ಕೆ ನನ್ನ ಆನ್ಸರ್ ಏನಪ್ಪ ಅಂತಂದರೆ, ನನಗೂ ಎಲ್ಲರಂತಾನೆ ಆಸೆ ಇರುತ್ತೆ. ಆದರೆ ನಾನು ಒಬ್ಬಳೇ ಹೆಂಗೆ ಮಾಡಿಸ್ಕೊಳ್ಳಿ, ನನ್ನ ಗಂಡನೂ ಇಲ್ಲಿದ್ದರೆ ಮಾಡಿಸ್ಬೋದು. ಅಂದರೆ ಎಲ್ಲರೂ ಫೋಟೋಶೂಟು, ಸೀಮಂತ ಎಲ್ಲ ಮಾಡಿಸ್ಕೊಳ್ಳೋದು 8 ಮಂತ್ ಇಲ್ಲ 9 ಮಂತ್ಗೆ ಮಾಡಿಸ್ಕೊಳ್ಳೋದು. ಸೊ ಮೇನ್ ಥಿಂಗ್, ನನ್ನ ಗಂಡ ಇಲ್ಲಿದ್ರೇ ನಾನು ಸೀಮಂತ ಆಗಲಿ ಫೋಟೋಶೂಟ್ ಆಗಲಿ ಮಾಡಿಸ್ಕೊಳಕ್ಕಾಗೋದು. ಇಲ್ಲ ಒಬ್ಬೊಬ್ಬಳೇ ಮಾಡಿಸ್ಕೊಂಡ್ರೆ ಅದು ಸರಿನೂ ಅನ್ನಲ್ಲ, ಆ್ಯಂಡ್ ನನ್ನ ಖುಷಿಗೆ ನಾನು ಮಾಡಿಸ್ಕೊಂಡಂಗೆ ಆಗುತ್ತೆ. ಆ ಥರ ಖುಷಿ ನನಗೆ ಬೇಡ. ಇವನ್ ನನ್ನ ಗಂಡ ಇಲ್ಲಿದ್ದು ಫೋಟೋಶೂಟ ಇನ್ನೊಂದು, ಅದಕ್ಕೆ ನಾವು ಕಂಫರ್ಟೇಬಲ್ ಟೈಮ್ ಇದೆ ಅಂತಂದರೆ ಓಕೆ. ಅದನ್ನು ಬಿಟ್ಬಿಟ್ಟು ಒಬ್ಬೊಬ್ಬಳೇ ಹೆಂಗೆ ಮಾಡಿಸ್ಕೊಳ್ಳಿ ನಾನು ಹೇಳಿದ್ದು, ಸುನಿಲ್ ಅವ್ರು ಬರ್ತಾರೆ, ಅವ್ರಿಗೂ ಕೇಳಿದ ತಕ್ಷಣ ರಜಾ ಕೊಟ್ಬಿಡಲ್ಲ. ಸೊ ನಾನು ಡೆಲಿವರಿ ಡೇಟೆಲ್ಲ ಹೇಳ್ಬೇಕು ಫಸ್ಟು, ಆಮೇಲೆ ಅವ್ರು ಅಲ್ಲಿ ಮಾತಾಡಬೇಕು. ಮಾತಾಡಾದ್ಮೇಲೆ ರಜೆ ಸಿಗುತ್ತೋ ಇಲ್ವೋ ಅಂತ ಕನ್ಫರ್ಮೇಷನ್ನ ನನಗೆ ಮಾಡ್ತಾರೆ.
ಅದನ್ನು ಬಿಟ್ಟು ನಾನೇ ಮೊದಲು ಫೋಟೋಶೂಟ್ರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ, ಆ ಫಂಕ್ಷನ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಕರೆದ್ರೆ ನನ್ನ ಗಂಡ ಆ ಥರದ ಕೆಲಸದಲ್ಲಿಲ್ಲ. ಒಂದಿನ ಲೀವ್ ಕೊಡ್ತೀವಿ, ಹೋಗಪ್ಪ ಮುಗಿಸ್ಕೊಬಾ ಅಂತ ಕೆಲಸದಲ್ಲಿಲ್ಲ. ಆ್ಯಂಡ್ ನಾನು ಸುನಿಲ್ ಅವ್ರು ಏನಕ್ಕೆ ಬಂದಿದ್ದು, ಜಸ್ಟ್ 3 ಡೇಸ್ ಲೀವ್ಗೆ ಏನಕ್ಕೆ ಬಂದಿದ್ದು ಅಂತಲೂ ನಾನು ನಿಮಗೆ ಕ್ಲಾರಿಫೈನೂ ಕೊಟ್ಟಿಲ್ಲ. ಅದು ವೆರಿ ಇಂಪಾರ್ಟೆಂಟ್ ಆಗಿದ್ದ ರೀಸನ್ನಿಂದ ಅವ್ರು ಬಂದು ಹೋದರೆ ಹೊರತು ಸುಮ್ಮನೆ ಅಂತೂ ಬಂದೋಗಿಲ್ಲ. ಬಂದಷ್ಟು ದಿನದಲ್ಲಿ 1 ಡೇ ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ ನಾನು ಅವ್ರ ಜೊತೆ. ಅದನ್ನು ಬಿಟ್ಟರೆ ಅಂದರೆ ಅವರು ಕೆಲಸ ಅದು ಇದು ಅಂತ ಓಡಾಡೋದೇ ಆಯಿತು, ನನ್ನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಓಡಾಡೋದೇ ಆಯಿತು. ಯೂಟ್ಯೂಬ್ ಅಂತ ಬಂತು ಅಂತಂದರೆ ಎಲ್ಲ ಯೂಟ್ಯೂಬರ್ಸು ನಾನು ಹೇಳ್ತಾ ಇರೋದು ಎಲ್ಲನೂ ಡೀಪಾಗಿ ಎಲ್ಲ ಬ್ಲೈಂಡ್ ಆಗೇ ಎಲ್ಲನೂ ಹೇಳ್ಕೊಳ್ಳಲ್ಲ ಯಾರನ್ನು. ಎಷ್ಟು ಬೇಕು ಅಷ್ಟೇ ಹೇಳ್ಕೊಳ್ಳೋದು. ತುಂಬ ಸೀರಿಯಸ್ ಮ್ಯಾಟ್ರ್ ಇದ್ರೂ ಅದರಲ್ಲೂ ಒಂದಷ್ಟು ಹೈಡ್ ಮಾಡೇ ಎಲ್ಲರೂ ಹೇಳ್ಕೊಳ್ಳೋದು. ಅಂದರೆ ನಮಗೂ ಇರುತ್ತೆ ಒಂದಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ, ಅದನ್ನೆಲ್ಲ ಶೇರ್ ಮಾಡ್ಕೊಂಡಿರಲ್ಲ. ಸೊ ನಾನು ಹೇಳಿದ್ದು ವೆರಿ ಎಮರ್ಜೆನ್ಸಿ ಇದ್ದಿದ್ದಕ್ಕೆ ಬಂದಿದ್ದರು. ಆ್ಯಂಡ್ ನನ್ನ ಹಾಸ್ಪಿಟಲ್ ರಿಲೇಟೆಡ್ ಇದ್ದಿದ್ದಕ್ಕೇ ಬಂದರು. ಎಮರ್ಜೆನ್ಸಿ ಲೀವ್ ಸಿಕ್ತು ನನ್ನ ಅದೃಷ್ಟಕ್ಕೆ. ಬಂದರು, ಕರ್ಕೊಂಡೋದ್ರು, ತೋರಿಸಿದ್ರು, ಎಲ್ಲ ಆಯಿತು. ಸೊ ಇವಾಗೆಲ್ಲ ಕೂಲ್ ಆ್ಯಂಡ್ ಕಾಮ್ ಆಗಿದೆ ಅಷ್ಟೇ. ಆ್ಯಂಡ್ ಸೀಮಂತದ ಬಗ್ಗೆ ಆಗಲಿ, ಫೋಟೋಶೂಟ್ ಬಗ್ಗೆ ಆಗಲಿ ನನಗೂ ಎಲ್ಲ ಹೆಣ್ಮಕ್ಳು ಥರ ಆಸೆ ಇದೆ. ಬಟ್ ನೋಡೋಣ, ಎಲ್ಲದಕ್ಕೂ ನಿಂಗೆ ಮಾಡ್ಕೊಳಕ್ಕಾಗ್ತಿಲ್ವಲ್ಲ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡೋದಕ್ಕಿಂತ ಎಲ್ಲನೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಒಳ್ಳೆಯದು. ಸೊ ನಾನು ಫಸ್ಟು ಹೇಳಿದ್ದೀನಿ, ನಾಳೆ ಇಲ್ಲ ನಾಡಿದ್ದು ಹಾಸ್ಪಿಟಲ್ ಕನ್ಸಲ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಡೆಲಿವರಿ ಡೇಟ್ ಫೈನಲೈಸ್ ಮಾಡ್ತಾರೆ. 1-2 ಇಲ್ಲ 3 ಡೇಟ್ ಕೊಡ್ಬೋದು. ಕೊಟ್ಟಾದಮೇಲೆ ನಾನು ಸುನಿಲ್ಗೆ ಹೇಳಿ ರಜಕ್ಕೆ ಯಾವಾಗ ಬರ್ತಾರೆ ಇಲ್ಲ ನಾವೆಲ್ಲ ಡಿಸ್ಕಸ್ ಮಾಡಿ ಫೈನಲೈಸ್ ಆದಮೇಲೆ ಖಂಡಿತವಾಗ್ಲೂ ಮಾಡಿಕೊಂಡ್ರೆ ನಾನು ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಮಾಡ್ಕೊಳಕ್ಕೆ ಇಷ್ಟ ಇಲ್ವಾ ಅಂತ ಕೇಳಿದ್ದಕ್ಕೆ ನನ್ನ ಆನ್ಸರ್ ನನಗೂ ಇಷ್ಟ ಇದೆ. ಬಟ್ ನನ್ನ ಗಂಡನ ಬಿಟ್ಟು ಒಬ್ಬೊಬ್ಬಳೆ ಫೋಟೋಶೂಟ್ ಮಾಡಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಮಾಡಿಸ್ಕೋಬೋದು, ಆದರೆ ನನಗಿಷ್ಟ ಇಲ್ಲ. ನನಗೆ ಆ ಥರ ನನಗೆ ನನ್ನ ಮನೆ, ನನ್ನ ಗಂಡ, ನನ್ನ ಮಗ, ನನ್ನ ಫ್ಯಾಮಿಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅವ್ರು ನನ್ನ ಖುಷಿನ ಹೆಂಗೆ ಅವಳು ಖುಷಿಯಿಂದ ಇರಬೇಕು ಅಂತ ಅನ್ಕೋತಾ ಇರ್ತಾರೆ, ಹಾಗೆ ನಾನು ಅವರೆಲ್ಲ ಇದ್ದರೆ ನನಗೆ ಖುಷಿ ಅನ್ನೋದು ನನ್ನ ಒಂದು ಮೈಂಡ್ ಇರೋದು. ನಾನು ಸಿಂಗಲ್ಲಾಗಿ ಹೋಗಬೇಕು, ಬರಬೇಕು, ನಾನು ಫೋಟೋಶೂಟ್ ಮಾಡಿಸ್ಕೋಬೇಕು ಆ ಥರ ಶೋಕಿ ನನಗಿಲ್ಲ ನಿಜವಾಗ್ಲೂ. ಆ್ಯಂಡ್ ನನ್ನ ಗಂಡನ ಕೆಲಸ ಏನು ಅಂತನೂ ನಿಮಗೆ ಗೊತ್ತಿರುತ್ತೆ. ಫ್ರೀಯಾಗಂತೂ ಇಲ್ಲ, ಅವರು ಇಲ್ಲೇ ಅಂತೂ ಇಲ್ಲ. ಫ್ರೀಯಾಗಿರ್ತೀನಿ ಅಂತಂದ್ರೂ ಇರೋವಂಥ ಕೆಲಸ ಅಲ್ಲ. ರಜಾಕ್ಕೆ ರಿಕ್ವೆಸ್ಟ್ ಮಾಡಿ ಹಿಂಗಿದೆ ಮ್ಯಾಟರು, ಹಿಂಗೆ ಹಂಗೆ ಅಂತ ರಿಕ್ವೆಸ್ಟ್ ಮಾಡಿದ್ರೇ ಕಳ್ಸೋದು ಕಷ್ಟ ಆಗಿರುವಂಥ ಸಿಚುವೇಶನ್. ಬಟ್ ಅವರು ಟ್ರೈನಿಂಗ್ ಮೇಲೆ ಬೇರೆ ಕಡೆ ಇರೋದ್ರಿಂದ ಹೆಂಡತಿ ಪ್ರೆಗ್ನೆಂಟ್ ಇರೋ ಒಂದು ರೀಸನ್ನಿಗೆ ಅವಾಗವಾಗ ಲೀವಿಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಲಕ್ಕಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದನ್ನು ಬಿಟ್ಟು ನನ್ನ ಮಗನ ಪ್ರೆಗ್ನೆನ್ಸಿ ಎಲ್ಲ ಆಗಿರ್ಬೋದು, ಇಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಆಗಿದ್ದಾಗ ಇವನ್ ಅವ್ರ ಅಜ್ಜಿ ಎಕ್ಸ್ಪೈರ್ಡ್ ಆದಾಗ್ಲೂ ಬರೋಕ್ಕಾಗಲಿಲ್ಲ. ಮತ್ತು ನಮ್ಮ ಅಂಕಲ್ಗೆ ತುಂಬಾ ಸೀರಿಯಸ್ ಆಗಿದ್ದಾಗಲೂ ಫಸ್ಟ್ ಟೈಮ್ ಅವಾಗಲೂ ಬರಲಿಲ್ಲ. ಅಂದರೆ ಸುನಿಲ್ ಅವ್ರ ಅಪ್ಪಂಗೆ ನೆಕ್ಸ್ಟ್ ಟೈಮ್ ತುಂಬ ಸೀರಿಯಸ್ ಆಗಿದ್ದಾಗ ಸುನಿಲ್ಲೇ ಬಂದು ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತ ನಾವು ಇಲ್ಲಿಂದ ಕಂಪ್ಲೇಂಟ್ ರೈಸ್ ಮಾಡಿದ್ದಕ್ಕೆ ಅದು ಅವ್ರ ಯೂನಿಟಿಂದ ಅವ್ರನ್ನ ರಿಟರ್ನ್ ಕಳಿಸಿದ್ದು. ಸೊ ಆ ಥರ ಸಿಚುವೇಶನಲ್ಲಿ ಇರ್ತಾರೆ ಅವರು. ದಟ್ಸ್ ವೈ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ನಾನು ತುಂಬಾ ಪೊಸೆಸಿವ್ ಆಗಿ ತಗೋತಾ ಇದ್ದೆ, ಏನಕ್ಕೆ ಬರಲ್ಲ, ಬೇರೆಯವ್ರು ಹಾಗೆ ಹೀಗೆ ಎಲ್ಲ ಮಾಡ್ತಾರೆ ಅಂತ. ಅವ್ರು ನನಗೆ ಒಂದೇ ಮಾತಾಡಿದ್ದು, ಬೇರೆಯವ್ರ ಗಂಡನ ನಂತರ ಎಲ್ಲೋ ಯಾವುದೋ ಬಾರ್ಡ್ರಲ್ಲಿ ನಿಂತ್ಕೊಂಡು ಯಾವುದೋ ಕಾಡಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿಲ್ಲ. ನೀನು ಹಂಗೆ ಹಿಂಗೆ ಅಂತ ಅವ್ರ ಬಗ್ಗೆ ಹೇಳೋದಕ್ಕೂ ನೀನು ಇರೋ ಸಿಚುವೇಶನ್ನ ಅರ್ಥ ಮಾಡ್ಕೋಬೇಕು, ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೋಬೇಕು. ಸೊ ಅವಾಗ ನನಗೆ ಗೊತ್ತಾಗುತ್ತೆ ಅಂತ ನನಗೆಲ್ಲ ರಿಯಲೈಸ್ ಮಾಡಿದ್ದಾರೆ. ಸೊ ನಾನು ಅಷ್ಟು ಪೊಸೆಸಿವ್ ಆಗಿ ತಗೊಳಕ್ಕೆ ಹೋಗಲ್ಲ. ಇದು ದೊಡ್ಡ ವಿಷಯನೂ ಅಲ್ಲ. ದಟ್ಸ್ ವೈ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನಿಲ್ಲ. ನೋಡೋಣ, ನಾನು ಎಲ್ಲ ಕ್ಲಾರಿಫೈ ನಿಮಗೆ ಕೊಡ್ತೀನಿ. ತುಂಬ ಏನು ದೂರದಲ್ಲೂ ಇಲ್ಲ ನನ್ನ ಡೆಲಿವರಿ ಡೇಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. 8 ಮಂತ್ಸ್ ಕಂಪ್ಲೀಟ್ ಆಯಿತಾ. 8 ಮಂತ್ಸ್ ಕಂಪ್ಲೀಟ್ ಆಗಿ 2 ಡೇಸ್ಗೂ ಡೆಲಿವರಿ ಆಗಿದ್ದಿದೆ. ಬಟ್ ನನಗೆ ಕೊಟ್ಟಿರೋದು ಜುಲೈ 20ಗೆ, ಅಂದರೆ ಜುಲೈ 10ಗೆ 9 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ 10 ಡೇಸಿಗೆ ಕೊಟ್ಟಿದ್ದಾರೆ ಅಂತಂದ್ರೂ ನೋಡೋಣ. ಅವಾಗಾದ್ರೂ ಓಕೆ, ಖುಷಿನೇ. ಬಟ್ ಡಾಕ್ಟರ್ಸ್ ಹೇಳ್ತಾರಲ್ವ ನಮಗೆ, ನಮ್ಮ ಕಂಡೀಷನ್ ಹೆಂಗಿದೆ, ಇವಾಗ ಬೇಬಿ ಗ್ರೋತ್ ಎಲ್ಲ ಹೆಂಗಿದೆ ಎಲ್ಲನೂ ನೋಡಿ ಅವರು ಹೇಳ್ತಾರೆ. ದಟ್ಸ್ ವೈ ನಾನು
ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಾದು ನೋಡಬೇಕು. ಎಲ್ಲ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಸೊ ಅಷ್ಟೇ, ಇದನ್ನು ಶೇರ್ ಮಾಡಬೇಕಿತ್ತು. ಇದರಲ್ಲಿ ಏನು ಬೇಜಾರು ಮಾಡ್ಕೊಳ್ಳೋದಾಗಲಿ, ಹೇಳೋದಕ್ಕೆ ಏನಪ್ಪ ಹೇಳಲಿ ಅಂತ ಥಿಂಕ್ ಮಾಡೋದಾಗಲಿ ಏನೂ ಇಲ್ಲ. ರಿಯಾಲಿಟಿ ನಮ್ದು ಎಷ್ಟಿದೆ ಅಷ್ಟನ್ನು ಮಾತ್ರ ಶೇರ್ ಮಾಡ್ಕೊಂಡ್ರೆ ಸಾಕು. ಉಪ್ಪು ಖಾರ ಬೆರೆಸಿ ಎಲ್ಲನೂ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಮ್ಮ ಸಿಚುವೇಶನ್ ಇವಾಗ ಹೆಂಗಿರುತ್ತೆ ಅಷ್ಟನ್ನು ಮಾತ್ರ ನಾನು ಇವಾಗ ಹೇಳಿದ್ದೀನಿ. ಕ್ಲಾರಿಟಿ ಕೊಟ್ಟಿದ್ದೀನಿ, ಮುಂದೆ ನೋಡೋಣ. ಎಲ್ಲ ಆದಮೇಲೆ ಸುನಿಲ್ ಬಂದಮೇಲೆ ನಾನು ಹೇಳ್ತೀನಿ ಎಲ್ಲ ಕ್ಲಿಯರಾಗಿ. ನಮ್ಮ ಮನೆಯಲ್ಲಿ ನನಗೆ ತಿನ್ನೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿ. ನನ್ನ ತಮ್ಮನೂ ಬೈತಾ ಇರ್ತಾನೆ. ಬನ್ನಿ ಬನ್ನಿ ಬನ್ನಿ. ಏನು ಅಂದರೆ ನನಗೆ ಫ್ರೂಟ್ಸು ಅಂದರೆ ಅಲರ್ಜಿ. ನಾನು ಈ ಪ್ರೆಗ್ನೆನ್ಸಿಯಲ್ಲಿ ಬೈಸ್ಕೊಂಡಿರೋದು. ಸೊ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಇದು ಮಮ್ಮಿದು ಡಯಟ್ ಫುಡ್ಡು. ಪಪ್ಪಾಯ ನಾನೇನು ಅಷ್ಟು ತಿನ್ನಲ್ಲ. ಇಲ್ಲಿ ತಂದಿರೋ ಆರೆಂಜು, ಆ್ಯಪಲ್ಗಳು, ಪೋಮೋಗ್ರಾನೆಟು ಬೇಕಿದ್ರೆ ಶೋಗೆ ಇಟ್ಟಂಗೆ ಇಟ್ಟಿರ್ತೀನಿ ಹಂಗೆ. ದಿನಕ್ಕೆ ಒಂದು ಫ್ರೂಟು ಖಾಲಿ ಆಗಲ್ಲ ಅಲ್ಲಿಂದ. ಅದಕ್ಕೊಂದು ಇದು ಬಂದು ಊರಿಂದ ಮಮ್ಮಿ ತಂಗಿ ಎಲ್ಲ ಬಂದಿದ್ದರು, ಅವಾಗ ರವೆ ಉಂಡೆ ಮಾಡ್ಕೊಂಡು ಬಂದಿರೋದು. ಇದೂ ಒಂದು ಮುಟ್ಟಿಲ್ಲ. ಅವ್ರು ಬಂದಿದ್ದ ದಿನ ನನಗೆ ಹಾಕ್ಕೊಟ್ಟಿದ್ರಲ್ಲ, ಅದನ್ನು ಬಿಟ್ಟರೆ ನಾನು ಒಂದೂ ಮುಟ್ಟಿಲ್ಲ. ಡ್ಯಾಡಿಗೆ ಕೊಡಬೇಕು. ಮತ್ತು ಬಾದಾಮ್ ಪೂರಿನೂ ಮಾಡ್ಕೊಂಡು ಬಂದಿದ್ರು ಪಾಪ ಅಕ್ಕ. ಅದು ಎರಡು ಖಾಲಿ ಮಾಡಿದ್ದೀನಿ. ಅದನ್ನು ಬಿಟ್ಟರೆ ಅದು ಖಾಲಿ ಆಗಿಲ್ಲ. ಸೊ ನಮ್ಮ ಮನೆ ಡ್ಯಾಡಿ ಇದ್ದಾಗ ಕೊಟ್ಬಿಡ್ತೀನಿ, ಅವಾಗ ಖಾಲಿ ಆಗುತ್ತೆ. ಸೊ ಈ ವಿಷಯಕ್ಕೆ ನಮ್ಮ ಮನೇಲಿ ಜಗಳ. ನನ್ನ ಜಗಳ ಏನಿಲ್ಲ, ಅವ್ರು ಬೈತಾರೆ. ಜಗಳ ಅಂದರೆ ಇಬ್ಬರು ವಾದ ವಿವಾದಗಳು ನಡೆದ್ರೆ ಜಗಳ. ನಮ್ಮ ಮನೇಲಿ ಹಂಗಿಲ್ಲ, ಅವ್ರು ಬೈತಾರೆ, ನಾನು ಬೈಸ್ಕೊತಾ ಇರ್ತೀನಿ ಸೈಲೆಂಟಾಗಿ. ಇನ್ನೇನು ಮಾಡೋದು, ನನ್ನದೇ ತಪ್ಪು, ನನಗೆ ತಿನ್ನೋಕ್ಕಾಗಲ್ಲ. ಅವ್ರು ಹೇಳೋದು ನನ್ನ ಒಳ್ಳೇದಕ್ಕೋಸ್ಕರ. ಬಟ್ ಕಷ್ಟಪಟ್ಟು ಹಾಲು, ಊಟ, ಅದು ಇದು ಎಲ್ಲ ತಿಂತಾಯಿದ್ದೀನಿ. ನನಗೆ ಹಣ್ಣುಗಳನ್ನೂ ತಿಂತಾಯಿದ್ದೀನಿ. ಬಾಳೆಹಣ್ಣು 2 ಚಿಪ್ ತಂದುಬಿಡ್ತಾರೆ, ನಾನು ಒಬ್ಬಳೇ ತಿನ್ನೋದು. ಬುಜ್ಜಿಗೆ ಫೋರ್ಸ್ ಮಾಡಿ ಬೈದರೆ ಒಂದು ತಿಂತಾನೆ. ಇನ್ನು ಮಮ್ಮಿನೂ ತಿನ್ನಲ್ಲ, ವಿಶ್ವನೂ ತಿನ್ನಲ್ಲ. ನಾನು ಪ್ರೆಗ್ನೆಂಟು ಅಂತ ಕೇಳ್ತಾನೆ. ಇನ್ನು ನಮ್ಮ ಡ್ಯಾಡಿಗೂ ಫೋರ್ಸ್ ಮಾಡಿಕೊಡ್ಬೇಕು, ನೀನೇ ತಿನ್ನು ಅಂತಾರೆಲ್ಲ. ಎಷ್ಟು ಅಂತ ತಿನ್ನಲಿ ದಿನ. ಸೊ ಅದಕ್ಕೂ ಬೈಸ್ಕೊತೀನಿ ನನಗೆ ಬೈತಾರೆ, ನಾನೇ ಬೈಸ್ಕೊಂಡು ಸುಮ್ಮನೆ ಆಗ್ತೀನಿ. ಇನ್ನು ಸ್ವಲ್ಪ ದಿನ ಅಷ್ಟೇ ಅಲ್ವಾ, ಡೆಲಿವರಿ ಆಗಲಿ, ಆಮೇಲೆ ನಾನು ತಿಂತೀನಿ ಅಂದ್ರೆ ಅದನ್ನೆಲ್ಲ ಕೊಡೋಲ್ಲ, ಶೀತ ಆಗುತ್ತೆ ಅದು ಇದು ಅಂತ. ಆ್ಯಂಡ್ ಇವಾಗ ನಮ್ಮ ಮನೆಗೆ ಒಂದಷ್ಟು ಗ್ರಾಸರೀಸ್ ಎಲ್ಲ ಕಳಿಸಿದ್ದ ವಿಷು, ಅದನ್ನೆಲ್ಲ ಚೆಕ್ ಮಾಡ್ಕೋತಾ ಇದೆ. ಬಿಕಾಸ್ ಲೀಸ್ಟಲ್ಲಿ ಅವನು ಕಳಿಸಿರ್ತಾನೆ, ಅವನು ಏನು ನೋಡಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಗ್ರಾಸರಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಇಲ್ಲಿ ಒಂದು ಮಾತ್ರ ಬಿಲ್ಲಿಂಗ್ ಆಗಿದೆ, ಬಟ್ ಅದನ್ನು ಕೊಟ್ಟು ಕಳಿಸಿಲ್ಲ ಅವರು. ಅದಕ್ಕೆ ವಿಷಯಕ್ಕೆ ಫೋನ್ ಮಾಡಿ ಹೇಳೋಣ ಅಂತ ಅಂದ್ಬಿಟ್ಟು ಇನ್ನೇನಾದರೂ ಮಿಸ್ಸಿಂಗ್ ಆಗಿದೆ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ. ನಮ್ಮನೆ ಮಂತ್ಲಿ ಒನ್ಸ್ ಈ ಥರ ಗ್ರಾಸರೀಸ್ ಎಲ್ಲ ತಂದ್ವಿ ಅಂತ ಅಂದರೆ ಮಧ್ಯದಲ್ಲಿ ಏನು ಎಕ್ಸ್ಟ್ರಾ ಅಷ್ಟೊಂದು ತರೋದಿಲ್ಲ. ಸೊ ಮಂತ್ಲಿ ಒನ್ಸ್ ಅಂತೂ ಪಕ್ಕ ಗ್ರಾಸರೀಸ್ ಎಲ್ಲ ಶಾಪ್ ಮಾಡೇ ಮಾಡ್ತೀವಿ. ಏನು ಕುಕ್ಕಿಂಗ್ ಆಯಿಲ್ ಆಗಿರ್ಬೋದು, ಈ ಥರ ಕಡಲೆ, ಬಟಾಣಿ, ಇದು ಕಾಳುಗಳು, ಅದನ್ನೆಲ್ಲ ತೊಗೊಂಡು ಬಂದೇ ಬರ್ತೀವಿ. ಮಂತ್ಲಿ ಒನ್ಸ್ ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ ನಾವು ಏನು ಜಾಸ್ತಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇರ್ತೀವಲ್ವ, ಅದನ್ನು ಕೂಡ ಈ ಶಾವಿಗೆ, ಎಕ್ಸಾಂಪಲ್ ಶಾವಿಗೆ ಜಾಸ್ತಿ ಅಂದರೆ ವೀಕ್ಲಿ 1 ಟೈಮ್ ಆದರೂ ಇರುತ್ತೆ. ಉಪ್ಪಿಟ್ಟು ರವೆ ಆಗಿರ್ಬೋದು, ಇಲ್ಲ ರೊಟ್ಟಿ ಮಾಡೋದಕ್ಕೆ ಚಿರೋಟಿ ರವೆ, ಈ ಥರದ್ದನ್ನೆಲ್ಲ 1 ಮಂತಿಗೆ ಎಷ್ಟಾಗಬೇಕೋ ಅಷ್ಟನ್ನೆಲ್ಲ ತರಿಸ್ಕೊಂಡಿರ್ತೀವಿ. ಆ್ಯಂಡ್ ಮಮ್ಮಿನೂ ಕೂಡ ಅವರು ಡಯಟ್ ಫಾಲೋ ಮಾಡ್ತಾ ಇರೋದ್ರಿಂದ ಅವರು ಸ್ವಲ್ಪ ಹೇಳಿದರು ಎಕ್ಸ್ಟ್ರಾ, ಅದನ್ನೆಲ್ಲ ತರಿಸಿದ್ವಿ. ಸೊ ಚೆಕಿಂಗ್ ಎಲ್ಲ ಆಯಿತು. ಒಂದೇ ಒಂದು ಮಿಸ್ ಆಗಿತ್ತು, ಉದ್ದಿನಬೇಳೆ ಹಾಕಿದ್ದೆ. ಉದ್ದಿನಬೇಳೆ ಬಿಲ್ ಮಾಡಿದ್ದಾರೆ, ಬಟ್ ಉದ್ದಿನಬೇಳೆನೇ ಬಂದಿಲ್ಲ. ಅದಕ್ಕೆ ಮಮ್ಮಿಗೆ ಹೇಳ್ತಾಯಿದ್ದೆ, ಕಾಲ್ ಮಾಡ್ತೀನಿ ಕೊಡಿ ಮಮ್ಮಿ ಫೋನ್ ಅಂತ. ಆ್ಯಂಡ್ ಇದನ್ನೆಲ್ಲ ಮಾಡಿ ಎತ್ತಿಟ್ಟು ಸ್ವಲ್ಪ ಕೆಲಸ ಇತ್ತು, ನಾನು ಮಮ್ಮಿ ಎಲ್ಲ ಮಾಡ್ತಾಯಿದ್ವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ.